ಇಡೀ ಜೀವಮಾನದ ಸಂಪಾದನೆ, ಪಿಂಚಣಿ ಹಾಗೂ ಆಸರೆಯಾಗಿದ್ದ ಮನೆ ಮಾರಿ ಕೂಡಿಟ್ಟಿದ್ದ 10 ಲಕ್ಷ ರೂಪಾಯಿಗಳನ್ನು ದೇಶದ ಗಡಿ ಕಾಯುವ ಯೋಧರ ಕಲ್ಯಾಣ ನಿಧಿಗೆ ನೀಡುವ ಮೂಲಕ ನಿವೃತ್ತ ಶಿಕ್ಷಕಿಯೊಬ್ಬರು ದೇಶಪ್ರೇಮ ಮೆರೆದಿದ್ದಾರೆ. ದಾವಣಗೆರೆಯ ನಿವೃತ್ತ ಶಿಕ್ಷಕಿ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಕೆಬಿ ಕರಿಬಸಮ್ಮ ಅವರು ದಾವಣಗೆರೆಯಲ್ಲಿಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರನ್ನು ಭೇಟಿ ಮಾಡಿ ತಮ್ಮ ಸಂಪಾದನೆಯ 10 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಯೋಧರ ಕಲ್ಯಾಣ ನಿಧಿಗೆ ನೀಡಿದರು. ಇದೇ ವೇಳೆ ಜಿಲ್ಲಾಧಿಕಾರಿಗಳು ಕರಿಬಸವಮ್ಮ ಅವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು. ಬಳಿಕ ಕೆಬಿ ಕರಿಬಸಮ್ಮ, ದೇಶದ ಗಡಿ ರಕ್ಷಣೆಯಲ್ಲಿ ನಿರತರಾಗಿರುವ ಸೈನಿಕರು ಕಷ್ಟಪಡುತ್ತಿದ್ದಾರೆ. ಅದನ್ನು ಮನಗಂಡು ಅವರ ಕಲ್ಯಾಣ ನಿಧಿಗೆ ತಮ್ಮ ಸ್ವಂತ ದುಡಿಮೆ ಹಾಗೂ ಉಳಿಕೆಯ ಹಣವನ್ನು ನೀಡಿರುವುದು ಖುಷಿ ಕೊಟ್ಟಿದೆ ಎಂದು ಹೇಳಿದರು. ಆದಷ್ಟು ಜಲ್ದಿ ಕೊಟ್ಟು ಋಣಮುಕ್ತ ಆಗಬೇಕು ಅನ್ನೋದು ಅನೇಕ ವಿಚಾರ ಮಾಡಿದ್ದೆ. ನಮ್ಮ ಶಿವಯೋಗಿ ಸ್ವಾಮಿಗಳು, ಈ ಗಂಗಾಧರ ಸ್ವಾಮಿಗಳು ಇವರ ಕೈಲಿ ಕೊಟ್ಟರೆ ಅದನ್ನು ಮುಟ್ಟಿಸ್ತಾರೆ ಅಂತಕ್ಕಂಥ ಭಾವನೆಯಿಂದ ಗುರುಗಳಿಂದ ಹೋಗಿತ್ತು. ಗುರುಗಳು ದಾರಿ ತೋರಿಸಿದ್ರು. ಗುರುಗಳ ಕೈಯಿಂದ ಅದು ಇವತ್ತು ದೇಶಕ್ಕೋಸ್ಕರ ಹೋಗ್ತಾ ಇದೆ. ಅದನ್ನು ನನಗೆ ಖುಷಿ ತಂದಿದೆ. ಗಂಗಾಧರ ಸ್ವಾಮಿ ನಿವೃತ್ತಿಯಿಂದ ಬಂದ ಹಣ ಹಾಗೂ ಮನೆ ಮಾರಾಟದ ಹಣವನ್ನು ಒಗ್ಗೂಡಿಸಿ ಕರಿಬಸಮ್ಮ 10 ಲಕ್ಷ ರೂಪಾಯಿ ನೀಡಿದ್ದಾರೆ. ದೇಶದ ಗಡಿ ಕಾಯುವ ಯೋಧರಿಗೆ ಈ ಹಣವನ್ನು ನೀಡಲಾಗುವುದು ಎಂದು ನಾನು ಹಣವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ರು. ಹಾಗಾಗಿ ಅವರ ಮನವಿಗೆ ಹೋಗೊಟ್ಟು ಇವತ್ತು ನಾವು ಅವರಿಂದ 10 ಲಕ್ಷ ರೂಪಾಯಿಯನ್ನು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಭಾರತ ಸರ್ಕಾರದ ನಿವೃತ್ತ ಯೋಧರ ಒಂದು ಕಲ್ಯಾಣ ನಿಧಿಗೆ ನಾವು ಅರ್ಪಿಸೋರಿದ್ದೀವಿ.